ನಾವು ತುಂಬ ದಿವಸದಿಂದ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೊರಟ್ವಿ. ನಾವು ಶಿವಮೊಗ್ಗದಿಂದ ಹೊರಟ್ವಿ. ಬಟ್ ನಮಗೆ ಇಲ್ಲಿಂದ ಡೈರೆಕ್ಟ್ ಟ್ರೈನ್ ಇಲ್ಲದೆ ಇರೋ ಕಾರಣ ನಾವು ಸ್ಲೀಪರ್ ಕೋಚ್ ಬಸ್ ಬುಕ್ ಮಾಡ್ಕೊಂಡ್ವಿ. ಇಲ್ಲಿ KSRTC ಬಸ್ಸು ಕೂಡ ಇದೆ. ನಾವು ಇಲ್ಲಿಂದ ನೈಟು ಹೊರಟು 3 ಜನ ಇಲ್ಲಿಂದ ಹೊರಟಿದ್ದು. ಇಲ್ಲಿಂದ ಹೊರಟ ತಕ್ಷಣ ನೆಕ್ಸ್ಟ್ ಸೀದಾ ನಾವು ಮಂತ್ರಾಲಯಕ್ಕೆ ಹೋಗಿ ಒಂದು ಹೋಟ್ಲಲ್ಲಿ ಬುಕ್ ಮಾಡ್ಕೊಂಡು, ಇಲ್ಲಿ ನಮಗೆ ಯಾವುದೇ ರೀತಿ ಮಂತ್ರಾಲಯದ ಕಡೆಯಿಂದ ರೂಮ್ ಸಿಗಲಿಲ್ಲ. ಹಂಗಾಗಿ ಪ್ರೈವೇಟ್ ರೂಮ್ ಬುಕ್ ಮಾಡಿಕೊಂಡು ಅಲ್ಲಿಂದ ಸೀದಾ ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಮಂತ್ರಾಲಯ ಕಡೆಗೆ ಒಂದು ವಾಕ್ ಹೊರಟ್ವಿ ದರ್ಶನ ಮಾಡೋಣ ಅಂತ. ನೆಕ್ಸ್ಟ್ ಹೋಗ್ತಾ ದರ್ಶನ ಮಾಡ್ಬೇಕಾದ್ರೆ ದಾರಿಯಲ್ಲಿ ನಾಮ ಹಾಕ್ಸ್ಕೋಬೇಕಾಗಿತ್ತು. ಅದೆಲ್ಲ ನಾಮ ಎಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಆ ನಾಮ ಹಾಕ್ಸ್ಕೊಂಡು ಹಂಗೆ ಸೀದಾ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿಂದ ಹೋಗ್ತಿದ್ದಂಗೆ ನಾವು ಹೋಗ್ತಿದ್ದಂಗೆ ನಮಗೆ ಒಳ್ಳೆ ದರ್ಶನ ಆಯಿತು. ದರ್ಶನ ಆಗಿ ನೆಕ್ಸ್ಟ್ ಕ್ಷಣವೇ ನಮ್ಮ ಫ್ರೆಂಡ್ ಒಬ್ಬ ಕಾರಲ್ಲಿ ಬಂದಿದ್ದ ಫ್ಯಾಮಿಲಿ ಜೊತೆ. ಅವ್ನು ನಮ್ಮ ಕುಚುಕು ದೋಸ್ತು ಗಿರೀಶ್ ಅಂತ. ಅವನ ಜೊತೆ ಒಂದು ಮೀಟಾಗಿ ಒಂದು ಸೆಲ್ಫಿ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಆಟೋದಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಟ್ರಿಪ್ ಕರ್ಕೊಂಡೋಗಿ ಒಂದು 5 ಪ್ಲೇಸ್ ನಿಮಗೆ ಕವರ್ ಮಾಡ್ತಾರೆ. ಪರ್ ಹೆಡ್ ₹150 ತೊಗೋತಾರೆ. ನೆಕ್ಸ್ಟ್ ಫಸ್ಟು ಅಭಿಜಿನಯ ದೇವಸ್ಥಾನ, ನೆಕ್ಸ್ಟು ಬಿಚಾಲಿ ಗುರು ರಾಘವೇಂದ್ರ ಸ್ಥಾನ ಮೂಲಸ್ಥಾನ, ಅಲ್ಲಿ ಮತ್ತೇನು ಅವರು ಇದು ಮಾಡ್ತಿದ್ದಂಥ ಪಠನೆ ಮಾಡ್ತಿದ್ದಂಥ ಸ್ಥಳ ಎಲ್ಲ ನೋಡ್ಕೊಂಬಿಟ್ಟು ಅಲ್ಲಿಂದ ನೆಕ್ಸ್ಟು ಮತ್ತೆ ಅವರು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಟ್ ಆಟೋದಲ್ಲಿ ಮಾತ್ರ ಒಳ್ಳೆ ಫೀಲ್ ಸಿಗುತ್ತೆ ನಿಮಗೆ. ಆ ಫೀಲೇ ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟು ರಿಟರ್ನು ಮತ್ತೆ ಆಟೋದಲ್ಲಿ ವಾಪಸ್ ಬಂದ್ವಿ. ಇದೊಂದು ಬ್ರಿಡ್ಜ್ ಮಾತ್ರ ಸಖತ್ತಾಯಿತು. ಅಲ್ಲಿಂದ ಬರ್ತಾ ನೆಕ್ಸ್ಟ್ ಕರೆಕ್ಟ್ ಆಟೋದನ್ನು ಊಟದ ಟೈಮಿಗೆ ಕರೆಕ್ಟಾಗಿ ಕರ್ಕೊಂಡ್ಬಿಟ್ಟೆ. ನೆಕ್ಸ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಪ್ರಸಾದನ ಅಲ್ಲಿಂದ ಸೀದಾ ನೈಟ್ ಮುಗೀತು. ಇನ್ನೇನು ಚೆಕ್ಔಟ್ ಆದ್ವಿ. ಇನ್ನೇನು ಹೊರಡ್ಬೇಕಾದ್ರೆ ಒಂದು ವ್ಯೂ ಹೇಗಿರುತ್ತೆ ಅಂತ ಸ್ವಾಮಿ ದೇವಸ್ಥಾನ